ಈ ಬಡತನ ಅನ್ನೋದು ಸಾವಿರಾರು ವಿಷದ ಹಲ್ಲಿರೋ ವಿಷಜಂತು. ಸಮಾಧಾನ ಮಾಡ್ಕೊಳ್ರಿ. ಮನುಷ್ಯನಿಗೆ ಯಾವ ಕಷ್ಟಗಳು ಶಾಶ್ವತ ಅಲ್ಲ ಅಂತ ನೀವೇ ಹೇಳ್ತಿದ್ರಿ. ಈಗ ನೀವೇ ಭರವಸೆ ಕಳ್ಕೊಂಡ್ಬಿಟ್ರೆ ನಮ್ಮಗಳ ಗತಿ ಏನಾಗುತ್ತೆ ಹೇಳಿ? ನಿಮ್ಮ ಚೆಕಪ್ಗೆ ಹೇಗಾದ್ರೂ ದುಡ್ಡು ಹೊಂದ್ಸೋಣ ಅಂತೆ. ಏನಮ್ಮ? ಅಮ್ಮ ಏನಂತ ಹೇಳಮ್ಮ? ಅದು ಅಪ್ಪನ ಚೆಕಪ್ಗೆ ಒಂದು 5,000 ರೂಪಾಯಿ ಆದರೂ ಬೇಕಾಗತ್ತಲ್ವಮ್ಮ? ಬೇಕು. ಆದರೆ ಅಷ್ಟೊಂದು ಹಣ ಎಲ್ಲಿಂದ ಬರ್ಬೇಕು ನಮಗೆ? ಅಮ್ಮ, ನಾನು ನಿಮ್ಗೆ ಏನಾಗಬೇಕು? ಯಾಕೆ ಹೀಗೆ ಕೇಳ್ತಾ ಇದೀಯಾ? ನೀನು ನಮ್ಮ ಮುದ್ದಿನ ಮಗಳಲ್ವಾ? ಹಾಗಾದರೆ ಈ ಮನೇಲಿ ಕಷ್ಟ, ಸುಖ, ನೋವು, ನಲಿವು ಎಲ್ಲದರಲ್ಲೂ ನನಗೂ ಪಾಲಿದೆ ತಾನೆ? ಏನೇ ಆಗಿದೆ ನಿಮಗೆ? ಯಾಕೆ ಇನ್ನೂ ಕೇಳ್ತಾ ಇದೀಯಾ? ಕಾರಣ ಇದೆ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಎಲ್ಲದರಲ್ಲೂ ನನಗೂ ಪಾಲಿದೆ ತಾನೆ? ಇದೆಯಮ್ಮ. ಆದರೆ ನನ್ನ ಆದಷ್ಟು ಸಂತೋಷವಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ ಕಣ. ನಾನು ಸಂತೋಷವಾಗಿರ್ಬೇಕು ಅಂದರೆ ನೀವು ಸುಖವಾಗಿರ್ಬೇಕು ತಾನೆ? ಅಪ್ಪ ಹುಷಾರಾಗಬೇಕು ತಾನೆ? ಹೌದು. ಹಾಗಾದರೆ ನಾಳೆ ಅಪ್ಪನ ಚೆಕಪ್ಗೆ ಕರ್ಕೊಂಡು ಹೋಗೋಣ. ತಗೊಳ್ಳಿ. ಸ್ಫೂರ್ತಿ, ಇಷ್ಟೊಂದು ದುಡ್ಡು ಎಲ್ಲಿಂದ ತಂದೆ? ಹೇಗೆ ಬಂತು? ಅಮ್ಮ, ಅನ್ಯಾಯ ಅಕ್ರಮದಿಂದ ತನ್ನ ದುಡ್ಡಲ್ಲಮ್ಮ ಇದು. ಒಳ್ಳೆ ಕಾರ್ಯಕ್ಕೆ ಉಪಯೋಗ ಆಗಲಿ ಅಂತ ಒಳ್ಳೆ ಮನಸ್ಸಿಂದ ತಂದಿದ್ದೀನಿ. ಅದನ್ನೇ ಕೇಳ್ತಾ ಇರೋದು. ಹೇಗೆ ತಂದಿದೆ ಹೇಳೆ? ನನ್ನ ಮೇಲೆ ಆಣೆ. ಅಮ್ಮ, ಹೇಗೆ ಬಂತಂತ ಹೇಳಮ್ಮ. ಹೋದ ವರ್ಷ ಹಳ್ಳಿ ಅಡಿಕೆ ವ್ಯಾಪಾರ ಚೆನ್ನಾಗಾದಾಗ ಅಪ್ಪ ನನಗೆ ಒಳ್ಳೆ ಮಾಡಿಸಿ ಹಾಕಿದ್ರು. ಅವ್ನು ಸಾಯೋ ಸಮಯದಲ್ಲಿ ಆ ಒಡವೆ ಯಾವ ಪ್ರಯೋಜನಕ್ಕೂ ಬರಲಿಲ್ಲ. ಆದ್ರೆ ಈಗ ಅದೇ ಒಡವೆ ಉಪಯೋಗಕ್ಕೆ ಬಂತು. ಅದರಿಂದ ಅಪ್ಪಾಜಿ ಆರೋಗ್ಯ ಸುಧಾರಿಸ್ಬೋದೇ ಅಂತ ನಂಗೆ ಅನಿಸ್ತು. ಅದಕ್ಕೆ ಆ ಒಡವೆನೆಲ್ಲ ಮಾರಿ ಹಣ ತಂದಿದ್ದೀನಿ. ತಗೋಮ್ಮ, 6,000 ರೂಪಾಯಿ ಇದೆ. ಬೇಡ ಸ್ಫೂರ್ತಿ. ಅಮ್ಮ ಪ್ಲೀಸ್, ಹಾಗೆಲ್ಲ ಹೇಳ್ಬೇಡಮ್ಮ. ಅಪ್ಪಾಜಿ ಆರೋಗ್ಯಕ್ಕಿಂತ ನನ್ಗೆ ಆ ಒಡವೆನ ಹೆಚ್ಚಲ್ಲ. ಹಳ್ಳಿಲಿದ್ದಪ್ಪ ನನ್ನ ಭವಿಷ್ಯಕ್ಕೆ ಅಂತ ಒಡವೆ ಮಾಡಿಸಿದ್ದೇನೋ ನಿಜ. ಆದ್ರೆ ಈಗ ನನ್ನ ಬದುಕು, ನನ್ನ ಬೆಳಕು, ನನ್ನ ಭವಿಷ್ಯ ಎಲ್ಲನೂ ನೀವಿಬ್ರೆ. ನಿಮ್ಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೇನೆ. ಅಂಥದ್ರಲ್ಲಿ ಆ ಒಡವೆ ಯಾವ ಲೆಕ್ಕ? ತಗೋಮ್ಮ, ಅಪ್ಪಾಜಿ ಆರೋಗ್ಯಕ್ಕೋಸ್ಕರ ಆದ್ರೂ ತಗೋಮ್ಮ. ಯಾಕ ಮಾಡ್ತಿದ್ಯಾ? ಸ್ಫೂರ್ತಿ, ಎಲ್ಲ ಹೆಣ್ಮಕ್ಳು ಅಪ್ಪ ನಂಗೆ ಚಿನ್ನ ಬೇಕು, ಬಳೆ ಬೇಕು, ಸರ ಬೇಕು ಅಂತೆಲ್ಲ ಹಿಂಸೆ ಕೊಡ್ತಾರೆ. ಆದ್ರೆ ಅಂಥವ್ರ ಮಧ್ಯೆ ನಿನ್ನ ನಿಜವಾದ ಒಡವೆನಮ್ಮ. ದೇವರು ನಿನ್ ಖಂಡಿತ ಒಳ್ಳೆ ಭವಿಷ್ಯ ಕೊಡ್ತಾರೆ. ಅಮ್ಮ, ಇನ್ನೊಂದು ವಿಷಯ, ಈ ದುಡ್ಡನ್ನ ನಾನು ಒಡವೆ ಮಾರಿ ತಂದಿದ್ದು ಅಂತ ಅಪ್ಪಾಜಿಗೆ ಹೇಳ್ಬೇಡಮ್ಮ. ಈ ಸತ್ಯ ಅವ್ರಿಗೆ ಗೊತ್ತಾದ್ರೆ ನೋವಿನ್ನೂ ಹೆಚ್ಚಾಗುತ್ತೆ ಅವ್ರಿಗೆ. ಬೇರೆ ಏನಾದರೂ ಹೇಳೋಣಂತೆ ಬಿಡು. ನೀನು ಹೋಗಿ ಮಲ್ಕೋ.
ಅಮ್ಮ ನೀವು ಒಂದು ಸ್ವಲ್ಪ ಅಡುಗೆ ಕೊನೆ ಕ್ಲೀನ್ ಮಾಡಿ ಬರ್ತೀನಿ ಕಣೆ. ನಾನು ಮಾಡ್ತೀನಿ, ನೀವು ಹೋಗಿ ಮಲ್ಗಿ. ನೀವು ಹೋಗಮ್ಮ. ಸರಿ. ಬೇಡ ಸುಶಿ, ನನಗೆ ಈ ಹಣ ಬೇಡ. ನೀವು ಬೇಡ ಅಂದ್ಬಿಟ್ರೆ ನಿಮ್ಮ ಖಾಲಿ ಸರಿ ಹೋಗ್ಬಿಡ್ತೇನೆ. ಇದೇನು ಕದ್ದ ಹಣ ಅಲ್ಲ, ತಗೊಳ್ಳಿ. ಕದ್ದ ಹಣ ಆದರೆ ಸುಲಭವಾಗಿ ಸಿಕ್ಕಿಬಿಡುತ್ತೆ ಕಣೆ ಸುಶಿ. ಆದರೆ ನೀನು ಅವತ್ತಿಂದ ಕಷ್ಟಪಟ್ಟು ಕೂಡಿಟ್ಟಾಳು. ನನಗೆ ಬೇಡ ಕಣೆ. ರೀ, 4 ಕಾಸು ಕೂಡಿರೋದು ಯಾಕೆ ಹೇಳಿ? ಮುಂದೆ ಏನಾದರೂ ನಮ್ಮ ಅಗತ್ಯಕ್ಕೆ ಬೀಳ್ಬೋದು ಅಂತ. ನಾನು ಕೂಡಿಟ್ಟಿದ್ರಲ್ಲಿ 4,500 ಇತ್ತು. ಮಿಕ್ಕಿದ್ದನ್ನು ಸಂಗೀತ ಪಾಠದ ಮಕ್ಕಳ ಹತ್ರ ಇಸ್ಕೊಂಡಿದ್ದೆ. ಬಂದು ಆಸ್ಪತ್ರೆಗೆ ಹೋಗೋಣ. ಬೇಡ ಕಣೆ, ನನ್ಗೆ ಯಾಕೂ ಈ ಹಣನ ಖರ್ಚು ಮಾಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ನಾವೆಲ್ಲ ಚೆಕಪ್ ಮಾಡಿಸಿ ಆಮೇಲೆ ರಿಪೋರ್ಟ್ ನಾರ್ಮಲ್ ಅಂತ ಬಂದ್ರೆ ಹೊಟ್ಟೆ ಉರಿಯುತ್ತೆ ಕಣೆ. ನನ್ಗೆ ಅಂಥದ್ದೇನೂ ಆಗಿಲ್ಲ. ರೀ, ನೀವೇನು ಕಾಲಕ್ಕೆ ನಾನೇನಾ ಭವಿಷ್ಯ ಹೇಳೋಕೆ? ಸುಮ್ಮನೆ ನಡೀರಿ. ಮೊದಲು ನಿಮ್ಗೆ ಯಾಕೆ ಹೀಗಾಗಿದೆ ಅಂತ ತಿಳ್ಕೋಬೇಕು. ಸರಿ, ಹೋಗ್ಬಿಟ್ಟು ಬರ್ತೀನಿ. ಬೇಡ, ಹೋದ ಸಲ ನೀವು ಒಬ್ಬರೇ ಹೋಗಿ ಬಂದಿದ್ದು ಸಾಕು. ಈ ಸಲ ನಾನು ಸ್ಫೂರ್ತಿ ಇಬ್ಬರು ಬರ್ತಿದ್ದೀನಿ. ನೀವು ಒಂದು ಮಾತಾಡದೆ ನಮ್ಮ ಜೊತೆ ಬರಬೇಕು ಅಷ್ಟೇ. ಬೇಡ ಸುಶಿ, ನನ್ನ ಮಾತು ಕೇಳು. ಈ ರೀತಿ ನೀ ಕಷ್ಟಪಟ್ಟು ಪೈಸೆಗೆ ಪೈಸಾ ಕೂಡಿಟ್ಟ ಹಣನ ನನ್ನ ರೋಗಕ್ಕೆ ಅಂತ ಖರ್ಚು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಕಣೆ. ಅದು ಈ ದುಡ್ಡಿದ್ರೆ ಸ್ಫೂರ್ತಿ ಭವಿಷ್ಯಕ್ಕೆ ಏನಾದರೂ ಆಧಾರ ಆಗುತ್ತೆ ಕಣೆ. ವಯಸ್ಸಿಗೆ ಬಂದಿರೋ ಮಗಳ ಜೀವನಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡೋದು ಬಿಟ್ಟು ಈ ಸವಿತಿರೋ ದೇಹಕ್ಕೆ ಯಾಕೆ ಖರ್ಚು ಮಾಡಬೇಕು? ನೀವು ಜಾಸ್ತಿ ಮಾತಾಡಬಾರ್ದು. ನಮ್ಮ ಜೊತೆ ಬರಬೇಕು, ಬರ್ತೀರಾ ಅಷ್ಟೇ. ಸ್ಫೂರ್ತಿ, ಬೇಗ ರೆಡಿ ಆಗು. ಇನ್ನು ಎಷ್ಟು ದಿವಸ ಅಂತ? ನೋಡಮ್ಮ, ಈ ಪಲ್ಮನರಿ ಆರ್ಟರೀಸ್ನಲ್ಲಿ ಬ್ಲಾಕ್ ಆಗಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ಗೆ ಸ್ವಲ್ಪ ತೊಂದರೆ ಆಗಿದೆ. ಸರಿ, ಕನ್ನಡದಲ್ಲೇ ಹೇಳ್ತೀನಿ. ಹೃದಯದಲ್ಲಿ ಕೆಲವು ರಕ್ತನಾಳಗಳು ಇರುತ್ತವೆ. ಅದರಲ್ಲಿ ಒಂದು ನಾಳ ರಕ್ತವನ್ನು ಮಿದುಳಿಗೆ ಕಳಿಸುತ್ತೆ. ಆ ನಾಳಕ್ಕೆ ಈಗ ತೊಂದರೆ ಆಗಿದೆ. ಏನಾಗಿದೆ ಡಾಕ್ಟರ್? ಆ ರಕ್ತನಾಳದಲ್ಲಿ ಒಂದು ಸಣ್ಣ ಬ್ಲಾಕ್ ಆಗಿದೆ.
ಇದರಿಂದ ಮಿದುಳಿಗೆ ಹೋಗ್ಬೇಕಾಗಿರೋ ರಕ್ತ ಕಡಿಮೆ ಪ್ರಮಾಣದಲ್ಲಿ ಹೋಗ್ತಾ ಇದೆ. ಇದರಿಂದಾನೇ ಆಗಾಗ ತಲೆ ಸುತ್ತೋದು, ಸುಸ್ತು ಎಲ್ಲ. ಇದಕ್ಕೇನು ಟ್ರೀಟ್ಮೆಂಟ್ ಇಲ್ವಾ ಡಾಕ್ಟ್ರೇ? ಇದೆಯಮ್ಮ, ಹೇಳ್ತೀನಿ ನೋಡಿ. ಸಾಮಾನ್ಯವಾಗಿ ನಮ್ಮ ಹೃದಯ 70ರಿಂದ 75 ಸಲ ಬಡಿಬೇಕು. ಸರಾಸರಿ 72 ಸಲ ಆದರೂ ಬಡಿಬೇಕು. ಆದರೆ ಈ ರಕ್ತ ಸಂಚಾರದಲ್ಲಿ ಯಾವಾಗ ಏರ್ಪೇರಾಗುತ್ತೋ ಆವಾಗಲೇ ಹೃದಯ ಬಡಿತದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಅದರಿಂದಾನೇ ಹೈ BP, ಲೋ BP, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ಅಂದ್ರೆ ನಮ್ಮ ಯಜಮಾನ್ರಿಗೆ ಏನಾದರೂ? ಭಯ ಪಡೋವಂಥದ್ದು ಏನಿಲ್ಲಮ್ಮ. ಅವ್ರ ಪಲ್ಮನರಿಯಲ್ಲಿ ಒಂದು ಸಣ್ಣ ಬ್ಲಾಕ್ ಆಗಿದೆ ಅಷ್ಟೇ. ಅದನ್ನು ಓಪನ್ ಮಾಡಿದ್ರೆ ಸಾಕು. ಇಲ್ಲದೆ ಹೋದರೆ ಮಿದುಳಿಗೆ ಹೋಗಬೇಕಾಗಿರೋ ರಕ್ತದ ಪ್ರಮಾಣ ಕಡಿಮೆ ಆಗುತ್ತೆ. ನೋಡಿಮ್ಮ, ಮನುಷ್ಯ ಯಾವುದಾದ್ರೂ ಗಂಭೀರ ಯೋಚನೆಯಲ್ಲಿರುವಾಗ ಮಿದುಳಿಗೆ ಅತಿ ಹೆಚ್ಚು ರಕ್ತ ಸಂಚಾರ ಬೇಕಾಗುತ್ತದೆ. ಆದರೆ ಆ ಸಮಯದಲ್ಲಿ ಈ ಹೃದಯದಲ್ಲಿ ಸರಿಯಾಗಿ ರಕ್ತ ಸಂಚಾರ ಆಗಲಿಲ್ಲ ಅಂದರೆ ಮಿದುಳಿಗೆ, ಹೃದಯಕ್ಕೆ ಎರಡಕ್ಕೂ ಅಪಾಯ ಆಗೋ ಸಾಧ್ಯತೆ ಇದೆ. ಹಾಗಾದ್ರೆ ಈಗೇನು ಮಾಡೋದು ಡಾಕ್ಟರ್? ಹೇಳಿದ್ನಲ್ಲ, ಒಂದು ಮೈನರ್ ಆಪರೇಷನ್ ಮಾಡಬೇಕು ಅಷ್ಟೇ. ಆಪರೇಷನ್? ಗಾಬರಿ ಪಡಬೇಡಿ, ಒಂದು ಸಣ್ಣ ಆಪರೇಷನ್ ಅಷ್ಟೇ. ಹೆಚ್ಚು ಅಂದರೆ ಒಂದು 2 ಗಂಟೆ ಟೈಮ್ ತಗೋಬೋದು. ಆಮೇಲೆ ಒಂದು ವಾರದಲ್ಲಿ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗ್ಬೋದು. ಡಾಕ್ಟರ್, ಆಪರೇಷನ್ಗೆ ಎಷ್ಟು ಖರ್ಚಾಗುತ್ತೆ? ಆಪರೇಷನ್ಗೆ ಅಂತ 50,000 ರೂಪಾಯಿ ಕಟ್ಟಿಸ್ಕೋತೀವಿ. ಮೇಲೆ ಟ್ರೀಟ್ಮೆಂಟು, ಮೆಡಿಸಿನ್ಸು ಎಲ್ಲ ಸೇರಿ ಇನ್ನೊಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಂದರೆ 1.5 ಲಕ್ಷನಾ? ಅಷ್ಟೊಂದು ದುಡ್ಡ ಡಾಕ್ಟ್ರೇ? ಹಾಗೆ ಆಗುತ್ತಮ್ಮ. ಇಲ್ಲದೆ ಹೋದರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ. ಈಗ ಸದ್ಯಕ್ಕೆ ಈ ಮೆಡಿಸಿನ್ಸ್ ಕೊಡಿ. ಸರಿ ಡಾಕ್ಟರ್, ಅಷ್ಟರೊಳಗೆ ನಾವು ದುಡ್ಡು ರೆಡಿ ಮಾಡ್ತೀವಿ. ಡಾಕ್ಟರ್, ಅಪ್ಪಾಜಿನ ಈಗಲೇ ಕರ್ಕೊಂಡು ಹೋಗಿ, ಪರವಾಗಿಲ್ಲ. ಪೂರ್ತಿ ಡಾಕ್ಟರ್ ಹತ್ರನ ಒಪ್ಕೊಂಡು ಬಂದ್ಬಿಟ್ವಿ. ಈಗೇನೇ ಮಾಡೋದು? ಏನಾದರೂ ಮಾಡಲೇಬೇಕಮ್ಮ. ಅಮ್ಮ, ಅಪ್ಪಾಜಿ ಆಫೀಸ್ನ ಸಹಾಯ ಕೇಳಿದ್ರೆ? ಕೇಳ್ಬೋದು, ಆದರೆ ಆಫೀಸಲ್ಲಿ ಅಷ್ಟೊಂದು ದುಡ್ಡು ಕೊಡ್ತಾರಾ? ಅದು ಅಲ್ಲದೆ ನಿಮ್ಮ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದ್ದಾಗ 1 ತಿಂಗಳು ರಜಾ ಕೊಟ್ಟರು. ಅವ್ರು ಈಗ ತಾನೇ ಆಫೀಸ್ಗೆ ಹೋಗ್ತಾ ಇದ್ದಾರೆ. ಅಷ್ಟೊಂದು ದುಡ್ಡು ಹೇಗೆ ಕೇಳೋದು? ಕೇಳೋಣ. ಅವ್ರ ಕೈಲಾದ ಸಹಾಯ ಮಾಡಲಿ. ಪ್ರಯತ್ನ ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಅಮ್ಮ? ಸರಿ ಕಣೆ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗಿದೆ ಅಮ್ಮ. ನಿಮ್ಮ ಯಜಮಾನರು ತುಂಬ ಒಳ್ಳೆ ಕೆಲಸಗಾರರು, ಶಿಸ್ತಿನ ಮನುಷ್ಯ. ಅವ್ರಿಗೆ ಈ ಥರ ಆಗಿರೋದು ನನಗೂ ಬೇಜಾರಾಗಿದೆ. ಆದ್ರೇನು ಮಾಡಲಿ, ಇದಕ್ಕೆ ಹೆಚ್ಚಿನ ಸಹಾಯ ನನಗೇನು ಮಾಡೋಕ್ಕಾಗಲ್ಲ. ಸರ್, ದಯವಿಟ್ಟು ಹಾಗನ್ಬೇಡಿ ಸರ್. ಇದು ನಮ್ಮ ಯಜಮಾನ್ರ ಜೀವನ ಮರಣದ ಪ್ರಶ್ನೆ. ಈ ಪರಿಸ್ಥಿತಿಯಲ್ಲಿ ನಮ್ಗೆ ಯಾರು ಸಹಾಯ ಮಾಡೋದಕ್ಕಿಲ್ಲ. ದಯವಿಟ್ಟು ನೀವೇ ಏನಾದರೂ ಮಾಡಬೇಕು ಸರ್. ಪ್ಲೀಸ್ ಸರ್, ಈಗ ನಮ್ಗೆ ಅಪ್ಪಾಜಿನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹೇಗಾದರೂ ಸಹಾಯ ಮಾಡಿ ಆ ಹಣನ ನಾನು ಸಂಪಾದನೆ ಮಾಡಿ ತೀರಿಸ್ತೀನಿ. ದಯವಿಟ್ಟು ಇಲ್ಲ ಅನ್ಬೇಡಿ ಸರ್.
ನೀವು ಎಷ್ಟು ಕೇಳಿದ್ರೂ ಅಷ್ಟೇನಮ್ಮ. ನಮ್ಮ ಕಂಪ್ನಿಯಿಂದ EF PF ಅದು ಇದು ಅಂತ ಎಲ್ಲ ಸೇರಿದ್ರೆ ಒಂದು 50,000 ರೂಪಾಯಿ ಕೊಡಬಹುದು. ಅದಕ್ಕಿಂತ ಹೆಚ್ಚಿಗೆ 1 ರೂಪಾಯಿ ಕೊಡೋಕ್ಕೂ ನಮ್ಮ ಕಂಪ್ನಿ ರೂಲ್ಸ್ ಒಪ್ಪಲ್ಲ. ನೀವು ಯಾವುದಾದ್ರೂ LIC ಪಾಲಿಸಿ ಮಾಡಿಸಿಲ್ವಾ? ಇಲ್ಲ ಸರ್, ಬರೋ ಹಣ ಸಂಸಾರಕ್ಕೆ ಸಾಕಾಗ್ತಾ ಇರಲಿಲ್ಲ. ಇನ್ನು LIC ಇಲ್ಲಿಂದ ಕಟ್ಟೋದು ಸರ್? ಅಲ್ಪ ಸ್ವಲ್ಪನಾದರೂ ಕಟ್ಟಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈಗೇನು ಮಾಡೋದು? ದಯವಿಟ್ಟು ಹಾಗನ್ಬೇಡಿ ಸರ್. ನಮ್ಮ ಮನೆ ಸಂಸಾರ ನಡೆಯೋದೆ ನಮ್ಮ ಯಜಮಾನ್ರಿಂದ. ಅವ್ರಿಗೇನಾರ ಹೆಚ್ಚು ಕಡಿಮೆ ಆದರೆ ನಾವೇನು ಸರ್ ಮಾಡೋದು? ದಯವಿಟ್ಟು ನನ್ನ ತಾಳಿ ಭಾಗ್ಯ ಕಾಪಾಡಿ ಸರ್. ನನ್ನ ಮುತ್ತೈದತನ ಉಳಿಸ್ಕೊಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕಂಪ್ನಿಯಿಂದ 50,000 ರೂಪಾಯಿ ಕೊಡೋದಕ್ಕೆ ಸಾಧ್ಯ. ಬೇಕಾದರೆ ಒಂದು ಕೆಲಸ ಮಾಡಿ, ಒಂದು ಅಪ್ಲಿಕೇಶನ್ ಬರ್ಕೊಡಿ. ಆಮೇಲೆ ಆಸ್ಪತ್ರೆ ಖರ್ಚಿನ ಬಿಲ್ ತಂದು ಹಣ ತೊಗೊಂಡು ಹೋಗುವಂತೀರಿ. ಓಕೆ? ಸರಿ ಸರ್, ತುಂಬ ಥ್ಯಾಂಕ್ಸ್. ನಾವೇನು ಬರ್ತೀವಿ. ಸರಿ ಬರ್ತೀವಿ ಸರ್. ಸರಿ.